ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ತೇಜಸ್ ಡೈರಿ. ಸೊ ಫೈನಲಿ ಇವತ್ತು ನಂಗೆ ಎಡಿಟಿಂಗ್ ಮಾಡೋಕ್ಕೆ ಬಿಡಲ್ವಾ ಹಾಂ? ಪುಟಾಣಿ ಬ್ಯಾಕ್ಗ್ರೌಂಡಲ್ಲಿ ತುಂಬ ಶಬ್ದ ಮಾಡ್ತಿದ್ದಾನೆ. ಸೊ ಅದನ್ನ ಇಗ್ನೋರ್ ಮಾಡಿ. ಈ ನೈಟ್ ಮಿನಿ ಎಂಗೇಜ್ಮೆಂಟ್ ಇದೆ. ಮಾಮ್ ಡ್ಯೂಟೀಸ್ ಫಸ್ಟ್ ಅಲ್ಲಿ ತಟ್ಟೆ ದೊಡ್ಡದು. ನಾನೆಲ್ಲಿದ್ದೀನಿ? ಹುಡುಗನ ಮನೆ ಕಡೆಯವರೆಲ್ಲ ಬಂದಿದ್ದರು. ಸೊ ಟೆಂಪಲಲ್ಲಿದ್ದರು. ನಾವು ಅಲ್ಲಿಂದ ಕರ್ಕೊಂಬರ್ತಾ ಇದ್ದೀವಿ. ಕರ್ಕೊಂಬರೋಕ್ಕೆ ನಾರ್ಮಲಾಗೆಲ್ಲ ತಟ್ಟೆ ಸಾಮಾನುಗಳನ್ನ ತೊಗೊಂಡು ಇವಾಗ ಎಲ್ಲರೂ ವಾದ್ಯದ ಮೂಲಕ ಹೋಗಿ ಅವ್ರನ್ನ ಚೌಲ್ಟ್ರಿ ಒಳಗಡೆ ಕರ್ಕೊಂಬರ್ತೀವಿ. ಚೌಲ್ಟ್ರಿ ಒಳಗಡೆ ಕರ್ಕೊಂಡು ಬಂದಾದಮೇಲೆ ಒಂದು ಪುಟ್ಟ ಎಂಗೇಜ್ಮೆಂಟು, ರಿಂಗ್ ಎಕ್ಸ್ಚೇಂಜ್. ಆ್ಯಕ್ಚುಲಿ ನಾವು ಹೂವು ಮುಡಿಸೋ ಶಾಸ್ತ್ರ ಮಾಡಿದ್ವಿ, ಆವಾಗ ರಿಂಗ್ ಎಕ್ಸ್ಚೇಂಜ್ ಏನೂ ಮಾಡಿರಲಿಲ್ಲ. ಸೊ ಇವಾಗ ಒಂದು ರಿಂಗ್ ಎಕ್ಸ್ಚೇಂಜ್ ಮಾಡ್ತಿದ್ದೀವಿ ನೈಟ್ ಹೊತ್ತು. ಈ ವಿಡಿಯೋ ಬೈಟ್ಸ್ಗೆಲ್ಲ ನನ್ನ ತಂಗಿಗೆ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ನಾನು ಇಲ್ಲೆಲ್ಲ ಹೋಗೋಕ್ಕೆ ಆಗಿರಲಿಲ್ಲ. ಸ್ಟಾರ್ಟಿಂಗ್ ನೋಡಿದ್ರಲ್ಲ ಪುಟಾಣಿ ಎಷ್ಟು ಕ್ರ್ಯಾಂಕಿ ಆಗಿದ್ದ ಅಂತ. ಆ್ಯಂಡ್ ಈಗಲೂ ಕೂಡ ವಿಡಿಯೋ ಎಡಿಟ್ ಮಾಡೋಕ್ಕೆ ಬಿಡ್ತಾಯಿಲ್ಲ, ಕ್ರ್ಯಾಂಕಿಯಾಗಿ ಆಡ್ತಾ ಇದ್ದಾನೆ. ನಾನು ಫೋನ್ ಇಟ್ಕೊಂಡ್ಬಿಟ್ರೆ ಸಾಕು ಅವನಿಗೆ ಕ್ರ್ಯಾಂಕಿನೆಸ್ ಬಂದ್ಬಿಡುತ್ತೆ ಅನಿಸುತ್ತೆ. ಮಮ್ಮ ಏನು ಮಾಡೋಕ್ಕೆ ಬಿಡಬಾರ್ದು ಅಂತ ಎಷ್ಟೇ ಟಾಯ್ಸ್ ಕೊಟ್ಟು ಅವನ ಜೊತೆ ಆಟ ಆಡ್ತಿದ್ರು ಸ್ವಲ್ಪ ಈ ಕಡೆ ಬಂದರೆ ಮತ್ತೆ ಸ್ಟಾರ್ಟ್ ಮಾಡ್ತಾನೆ. ಏನೂ ಮಾಡೋಕ್ಕಾಗಲ್ಲ. ಇದು ಅವ್ನು ಟಾಡ್ಲರ್ ಫೇಸಿಗೆ ರೆಡಿ ಆಗ್ತಿದ್ದಾನೆ. ಇನ್ನೂ ದಿಸ್ ಇಸ್ ಜಸ್ಟ್ ಅ ಟ್ರೈಲರ್ ಮಮ್ಮ, ಇನ್ನೂ ಇದೆ, ನಾನು ತೋರಿಸ್ತೀನಿ ಅಂತ ಹೇಳೋ ಥರ ಫೀಲ್ ನನಗೆ. ಇದು ಒಪ್ಪಿಳೆ ಶಾಸ್ತ್ರ. ಆ್ಯಂಡ್ ಹುಡುಗನ ಮನೆ ಕಡೆಯಿಂದ ಮನೆ ಶಾಸ್ತ್ರ ಮಾಡಿದ್ರು. ಆ್ಯಂಡ್ ಅವರೇ ಎಲ್ಲ ತಟ್ಟೆ ಸಾಮಾನುಗಳೆಲ್ಲ ತೊಗೊಂಡು ಬಂದು ಅವ್ರ ಮನೆ ಕಡೆಯಿಂದ ಹುಡುಗಿಗೆ ಮಡ್ಲು ತುಂಬಿ ಮನೆ ಶಾಸ್ತ್ರ ಮಾಡಿದ್ರು. ಇದಾದಮೇಲೆ ನಮ್ಮದು ಮಿನಿ ಎಂಗೇಜ್ಮೆಂಟ್ ಸೆಷನ್ ಇದ್ದಿದ್ದು. ಬೆಳಗ್ಗೆ ಯಾರು ಮದುವೆಗೆ ಬರೋಕ್ಕಾಗಲ್ಲ, ಅವರೆಲ್ಲ ಬಂದಿದ್ದರು. ಸೊ ಒಂದು 100 ಮೆಂಬರ್ಸ್ ಇದ್ವಿ ಚೌಲ್ಟ್ರಿಲಿ. ನೋಡಿ ನೋಡಿ ಒಂದಿರೋದು ಒಂದೇ ಉಪ್ಪಂತೆ. ಊಟ ಎಲ್ಲ ಮಾಡ್ಕೊಂಬಂದು ಇವಾಗ 1000 ಮೆಂಬರ್ಸ್ಗೆ ತಾಂಬೂಲ ಪ್ಯಾಕ್ ಮಾಡ್ತಾಯಿದ್ವಿ. ಸೊ ಎಷ್ಟು ಬೇಗ ಬೆಳಗ್ಗೆ ಆಯಿತು ಅಂತಲೇ ಗೊತ್ತಿಲ್ಲ. ಒಂದು 1.5 or 2 hours ಅಷ್ಟೇ ಮಲಗಿದ್ದು, ಆಲ್ರೆಡಿ ಬೆಳಗ್ಗೆ ಆಯಿತು. ಆ್ಯಂಡ್ ದಾರೆ ಕೂಡ 8 ಗಂಟೆಗೆ ಬಿದ್ದಿದ್ದರಿಂದ ಸ್ವಲ್ಪ ಬೇಗ ರೆಡಿ ಆಗಬೇಕಿತ್ತು. ಇವಾಗ ನಾವು ದೇವ್ರ ನೀರು ತರಕ್ಕೆ ಹೋಗ್ತಾ ಇದ್ದೀವಿ. ಲೇಡೀಸ್ ಬನ್ನಿ
ಧಾರೆ ತುಂಬ ಬೇಗ ಬಿದ್ದಿದ್ದರಿಂದ ಎಲ್ಲ ಶಾಸ್ತ್ರಗಳು ತುಂಬ ಬೇಗನೆ ಆಗೋಯಿತು. ಲೈಕ್ ನನಗೆ ಟೈಮೇ ಸಿಕ್ಕಿಲ್ಲ ರೆಡಿ ಆಗೋಕ್ಕೆ ಅಂತ ಫೀಲ್ ಆಗ್ತಾಯಿತ್ತು. ಇವಾಗ ಆಲ್ರೆಡಿ ಕಂಕಣ ಕಟ್ತಾ ಇದ್ದಾರೆ. ಆ್ಯಕ್ಚುಲಿ ನಾನು ರೆಡಿನೇ ಆಗಿರಲಿಲ್ಲ. ಮದುವೆ ತಾಳಿ ಕಟ್ಟೋ ಟೈಮಲ್ಲಿ ಅರ್ಧಂಬರ್ಧ ರೆಡಿ ಆಗಿದ್ದೆ. ಆದರೂ ಓಡಿ ಬಂದು ಅಕ್ಷತೆ ಹಾಕಿ ಆಮೇಲೆ ಹೋಗಿ ಕಂಪ್ಲೀಟಾಗಿ ರೆಡಿಯಾಗಿ ಬಂದೆ. ನಮ್ಮ ಚಂದು ಆ್ಯಂಡ್ ವಿಜೇಂದ್ರ ಅಣ್ಣಂಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ ಫ್ಯೂಚರ್ಗೆ. ಅವರಿಬ್ಬರು ತುಂಬ ಚೆನ್ನಾಗಿರಲಿ ಆ್ಯಂಡ್ ಬೆಸ್ಟ್ ವಿಶಸ್ ಫ್ರಮ್ ಮೈ ಸೈಡ್ ಆ್ಯಂಡ್ ಪುಟಾಣಿ ಸೈಡ್ ಆಲ್ಸೋ. ಅವನು ಕೂಡ ದದ್ದೆ ಅಂತ ಹೇಳ್ತಾವನೆ. ಏನು ಹೇಳ್ತಾವನೋ ಗೊತ್ತಿಲ್ಲ, ಬಟ್ ಸಮಥಿಂಗ್ ಇಸ್ ಟ್ರೈಂಗ್ ಟು ಟೆಲ್. ಸೊ ಧಾರೆ ಎಲ್ಲ ಮುಗಿದ್ಮೇಲೆ ಏನಂತಂದರೆ ಲೈಕ್ ಸಿಕ್ಕಾಪಟ್ಟೆ ಬೇಗ ಇದ್ದಿದ್ದರಿಂದ ಟೈಮ್ ಅಷ್ಟು ಸಾಕಾಗಿಲ್ಲ ಎಲ್ಲದಕ್ಕೂ. ಬಟ್ ಸ್ಟಿಲ್ ನಾವು ಇನ್ನೊಂದು ಪೇರ್ ಆಫ್ ಡ್ರೆಸ್ ತಂದಿದ್ವಿ ರಿಸೆಪ್ಷನ್ಗೆ ರೆಡಿ ಆಗೋಕ್ಕೆ. ಬಟ್ ನಾವು ಫಸ್ಟೇ ಲೇಟಾಗಿ ರೆಡಿ ಆಗಿದ್ವಿ. ಇನ್ನೇನು ಮತ್ತೆ ಇನ್ನೊಂದು ಸಲ ಹೋಗಿ ಡ್ರೆಸ್ ಚೇಂಜ್ ಮಾಡೋದು ಅಂತ ಧಾರೆಗೆ ಏನು ರೆಡಿ ಆಗಿದ್ವಿ ಅದರಲ್ಲೇ ಇದ್ವಿ. ಇನ್ನೊಂದು ಸಲ ಏನು ಡ್ರೆಸ್ ಚೇಂಜ್ ಮಾಡಿಲ್ಲ. ನಮ್ಮದೆಲ್ಲ ಒಂದು ಸಿಂಗಲ್ ಫೋಟೋಸ್ ಎಲ್ಲ ಹೋಗಿ ಕ್ಯಾಂಡಿಡ್ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಆ್ಯಂಡ್ ನಮ್ಮ ಮಾಮ ಎಲ್ಲ ವಿಡಿಯೋ ಕವರೇಜ್ ತುಂಬ ಚೆನ್ನಾಗಿ ಮಾಡಿದ್ರು. ಹೆಂಗೆ ಅನಿಸ್ತೈತೆ? ಮಿಕ್ಸ್ಡ್ ವೇಸ್ ನಂಗೆ ನೋಡು, ಅವಳಿಗೆ ಏನು ಅನ್ನಿಸ್ತಾನೆ ಇಲ್ವಂತೆ. ಇವಾಗ ಚಂದನ ರಿಸೆಪ್ಷನ್ಗೆ ರೆಡಿ ಮಾಡ್ತಿದ್ದಾರೆ ಆ್ಯಂಡ್ ನಮಗೆ ಸ್ವಲ್ಪ ಟೈಮ್ ಇತ್ತು. ಸೊ ಆ ಟೈಮಲ್ಲಿ ಹೋಗಿ ಊಟ ಮುಗಿಸ್ಕೊಂಡು ಬಂದ್ವಿ. ಏನಂತ ಅಂದರೆ ನಾವು ರಿಸೆಪ್ಷನ್ ಹೆಂಗೋ ರೆಡಿ ಆಗ್ತಿರ್ಲಿಲ್ಲ, ಸುಮ್ಮನೆ ಆಗಿ ಟೈಮ್ ವೇಸ್ಟ್ ಮಾಡೋದು ಆ್ಯಂಡ್ ಎಂಡ್ವರೆಗೂ ವೆಯ್ಟ್ ಮಾಡೋದು ಅಂತ ಹೇಳಿ ಸೆಂಟ್ರಲ್ಲೇ ಮುಗಿಸ್ಕೊಂಡ್ವಿ ಊಟನ. ಮದುವೆ ಎಲ್ಲ ಮುಗಿದ್ಮೇಲೆ ಇವಾಗ ಕಳಿಸ್ಕೊಡೋ ಶಾಸ್ತ್ರ. ಆ್ಯಕ್ಚುಲಿ ದ ಮೋಸ್ಟ್ ಸ್ಯಾಡೆಸ್ಟ್ ಪಾರ್ಟ್ ಅಂತ ಅಂದರೆ ಇದೇನೆ. ಚಂದುಗೆ ಮಡ್ಲು ತುಂಬಿ ಇವಾಗ ಅವಳ ಗಂಡನ ಮನೆಗಳನ್ನ ಕಳಿಸ್ಕೊಡ್ತಾ ಇದ್ದೀವಿ. ಅವಳವ್ರ ಗಂಡನ ಮನೇಲಿ ತುಂಬ ಚೆನ್ನಾಗಿರಲಿ, ಎಲ್ಲರೂ ಚೆನ್ನಾಗಿ ನೋಡ್ಕೊಂಡು ಎಲ್ಲರ ಜೊತೆ ಖುಷಿಯಾಗಿ 100 ವರ್ಷ ಚೆನ್ನಾಗಿ ಬಾಳಲಿ ಅಂತ ಅವಳಿಗೆ ವಿಶ್ ಮಾಡ್ತಾ. ಆ್ಯಂಡ್ ಇಲ್ಲಿ ಒಂದು ಸೀರೆ ಬಗ್ಗೆ ಎಲ್ಲ ಹೇಳಬೇಕನ್ನಿಸ್ತು. ನಾವು ತೊಗೊಂಡಿದ್ದ ಸೀರೆ ಎಲ್ಲ ಬಂದು ಮೈಸೂರಲ್ಲಿ ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಟೈಮಲ್ಲಿ ದೇವ್ರಿಗೆ ಉಡ್ಸಕ್ಕಂತ ತೊಗೊಂಡು ಬಂದಿದ್ದು ಸ್ಯಾರಿ. ಅದು ಇಬ್ಬರದು ಒಂದೇ ಥರ ಇದೆ, ಸ್ವಲ್ಪ ಡಿಸೈನ್ ವೇರಿ ಇದೆ ಅಷ್ಟೇ. ಇಬ್ಬರದು ಒಂದೇ ಥರ ಇದೆ. ನೋಡು, ಮದುವೆ ಆಗದೆ ಕೈಲೊಂದು ಮಗ ಅದೇ. ಇಲ್ಲಮ್ಮ ನಾವು ಮಾರಂಗಿಲ್ಲ, ಅವನು ದೊಡ್ಡಪ್ಪನ ಮಗ. ನಾನು
ಎಲ್ಲ ಚೆನ್ನಾಗಾಯಿತು. ಚಂದುಗೆ ಈಗ ವಿದಾಯ ಹೇಳಿ ನಾವು ಕೂಡ ಊರಿಗೆ ಹೊರಟಿದ್ದೀವಿ. ಊರಿಗೆ ಹೊರಟಿ ಆಮೇಲೆ ಕರ್ಕೊಂಬರೋ ಶಾಸ್ತ್ರ ಇರುತ್ತಲ್ಲ, ಚಂದನ್ ವಾಪಸ್ ಮನೆಗೆ, ಅಲ್ಲಿವರೆಗೂ ಇರ್ತೀವಿ. ಅದಾದಮೇಲೆ ನಾವು ಬೆಂಗ್ಳೂರಿಗೆ ಹೊರಡ್ತೀವಿ. ಬಿಕಾಸ್ ಆಲ್ಮೋಸ್ಟ್ 1 ವೀಕ್ ಆಯ್ತಲ್ವ ನಾವು ಬಂದು. ಸೊ ಬೆಂಗ್ಳೂರಿಗೆ ಹೊರಡ್ತೀವಿ. ಆ್ಯಂಡ್ ಬೀಗ್ರೂಟ ಬಂದು ಸಂಡೇ 8th ಆಗಿದ್ದು. ಎಲ್ಲೂ ಟೈಮೇ ಸಿಕ್ಕಿಲ್ಲ ವೀಡಿಯೋ ಮಾಡ್ಕೊಳ್ಳೋಕ್ಕೆ. 1-2 ಬೈಟ್ಸ್ ತೊಗೋಬೇಕಿತ್ತು, ಬಟ್ ನಾವು ವೀಡಿಯೋಸ್ ತೊಗೊಳಕ್ಕಾಗಿಲ್ಲ. ಅದಕ್ಕೆ ಬೇಜಾರಿದೆ. ಮದುವೆ ಅಂತಿದ್ವಿ. ಸೊ ಮದುವೆ ಆಯಿತು. ಆ್ಯಂಡ್ ಇದೇ ಒಂದು ಲಾಸ್ಟ್ ಅಪ್ಲೋಡ್ ನಂದು ಮದುವೆ ಸೀರೀಸಲ್ಲಿ. ಇನ್ನು ಮದುವೆ ರಿಲೇಟೆಡ್ ಯಾವ ವೀಡಿಯೋಸು ಇಲ್ಲ. ಆ್ಯಂಡ್ ನನ್ನ ಹಳೆ 2 ವೀಡಿಯೋಸ್, ಬಳೆ ಶಾಸ್ತ್ರ ಆಗಲಿ, ಅರಿಶಿಣ ಶಾಸ್ತ್ರ ಆಗಲಿ, ಚೆಕ್ ಮಾಡಿಲ್ಲ ಅಂದರೆ ಹೋಗೊಂದ್ಸಲಿ ಚೆಕ್ ಮಾಡಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನೆಲ್. ಟೇಕ್ ಕೇರ್ ಎವ್ರಿ ಒನ್.